ನಾನೇ ಜೀವಂತವಾಗಿ ಮುಂದೆ ಬಂದು ನಿಂತಿದ್ರು ಈ ಫೋಟೋದಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿನಾ? ಈಗ ಬಂದಾಗ ಹೋಗೋ ನಿನ್ಗಿಂತ 24 ಅವರ್ಸ್ ನನ್ನ ಜೊತೆಲೇ ಇರೋ ಈ ಫೋಟೋನೇ ವಾಸಿ ಅಲ್ವಾ? ಹೌದಾ? ಮೆತ್ತಿಗೆ ನನ್ ಡಾರ್ಲಿಂಗ್ ನೋವಾಗತ್ತೆ. ಹಾಗಾದ್ರೆ ನಿಮ್ ಈ ಡಾರ್ಲಿಂಗ್ ಜೊತೆನೆ ಮದ್ವೆ ಆಗಿ ನಾನ್ ಬರ್ತೀನಿ. ಅವಳನ್ನು ಮದುವೆ ಮಾಡ್ಕೋತೀನಿ, ಜೊತೆಗೆ ಈ ದಂತೆದ್ ಗೊಂಬೆನು ಪ್ರೀತಿಸ್ತೀನಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಒಬ್ಳೆ ಮಗಳು ಅಂತ ನೀನು ಸ್ವಾತಂತ್ರ್ಯ ಕೊಟ್ರೆ ಆ ಸ್ವಾತಂತ್ರ್ಯನ ನೀನ್ ಈ ರೀತಿ ದುರುಪಯೋಗ ಮಾಡ್ಕೊಳ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಡ್ಯಾಡ್, ನೀವು ನನಗೆ ಕೊಟ್ಟಿರೋ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಗೌರವ ಘನತೆಗೆ ಪೆಟ್ಟಾಗುವಂತ ಯಾವ ಕೆಲಸನ ನಾನು ಮಾಡೋಲ್ಲ ಡ್ಯಾಡ್. ಮೋಹಿನಿ, ನೀನೇನ್ ಹಾಲು ಕುಡಿಯೋ ಹಸ್ಕೋಸಲ್ಲ, ಅಥವಾ ಹೆಣ್ಮಕ್ಳನ್ನ ಕಟ್ನಿಟ್ಟಾಗಿ ಬೆಳೆಸ್ಬೇಕು ಅನ್ನೋ ಕೆಟ್ಟಂದೇನು ನಾನಲ್ಲ, ಹೌದಲ್ವಾ? ಐ ನೋ ಡ್ಯಾಡ್, ವಿಜಯ್ ಇಸ್ ನಾಟ್ ಸಿಂಪಲ್ ಮ್ಯಾನ್. ಅವ್ರನ್ನ ಮದ್ವೆ ಆದ್ರೆ ನಿಮ್ಮ ಮಗಳು ಬಾಳು ಪೀಸ್ಫುಲ್ ಆಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇಸ್ ಇಟ್? ಎಸ್ ಡ್ಯಾಡ್. ಹೆದರ್ಕೊಂಡ್ಬಿಟ್ಯಾ? ನನ್ನ ಮಗಳು ಯಾವತ್ತು ತಪ್ಪು ನಿರ್ಧಾರ ತಗೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಮೋಹಿನಿ, ಗೋ ಹೆಡ್. ಡ್ಯಾಡ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಹಲೋ, ವಿಜಯ್ ಯರ್. ಹಾಯ್ ವಿಜಯ್, ನಾನು ಮೋಹಿನಿ ಮಾತಾಡ್ತಿರೋದು. ಹಾಯ್ ಸ್ವೀಟ್, ಹೌ ಆರ್ ಯು? ಫೈನ್. ನೀವೇಗಿದ್ದೀರಾ ವಿಜಯ್? ತುಂಬಾ ಸೀರಿಯಸ್, ವೆರಿ ಕ್ರಿಟಿಕಲ್ ಪೊಸಿಷನ್. ವಾಟ್ ಹ್ಯಾಪನ್? ನೀನ್ ಊರಿಗೆ ಹೋದಾಗ್ಲೇ ನನ್ನ ಹಾರ್ಟು ನಿನ್ನಿಂದನೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟಿದೆ. ನನ್ನ ಹಾರ್ಟು ನಿನ್ನ ಹತ್ರ, ಬಾಡಿ ಮಾತ್ರ ಇಲ್ಲಿ. ನಿನ್ನ ನಿರೀಕ್ಷೆಯಲ್ಲಿ ಬಾಡಿ ಹೋಗ್ತಾ ಇದೆ ಮೋಹಿನಿ. ಡೋಂಟ್ ವರಿ ವಿಜಯ್, ಆದಷ್ಟು ಬೇಗ ನಿನ್ನ ಹಾರ್ಟನ್ನು ಕರ್ಕೊಂಡು 24 ಅವರ್ಸ್ ನಿನ್ ಜೊತೆಯಲ್ಲೇ ಸುತ್ತ ಅವಕಾಶ ಕೂಡಿ ಬರ್ತಿದೆ. ಇಸ್ ಇಟ್? ಏನ್ ಸಮಾಚಾರ? ನಮ್ ಡ್ಯಾಡಿ ನಮ್ಮ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು ವಿಜಯ್. ಓ, ದಟ್ಸ್ ಫೈನ್. ಡೋಂಟ್ ಎಕ್ಸೈಟ್ ಟೂ ಮಚ್ ವಿಜಯ್. ಮುಹೂರ್ತ ನೋಡಕ್ಕೆ ಶಾಸ್ತ್ರಿಗಳು ಹೇಳ್ಬಿಟ್ಟಿದ್ದಾರೆ. ವಂಡರ್ಫುಲ್. ಸರಿ, ನೀನ್ ಯಾವಾಗ ಬರ್ತಾ ಇದೀಯಾ? ನನಗೇನು ಈ ಕ್ಷಣನೇ ಬಂದು ನಿನ್ನ ಅಪ್ಪಿ ಮುದ್ದಾಡ್ಬೇಕು ಅನ್ನೋ ಆಸೆ ಆಗ್ತಿದೆ. ನಿಜವಾಗ್ಲು? ಮತ್ತಿನ್ಯಾಕ್ ತಡ? ನಾನೇನ್ ಮಾಡ್ಲಿ, ಫ್ಲೈಟ್ ಟಿಕೆಟ್ ನಾಳೆ ಬೆಳಗ್ಗೆ ಸಿಕ್ಕಿದೆಯಲ್ಲ. ಸೊ ಸ್ವೀಟ್ ಹಾರ್ಟ್, ನಾಳೆವರೆಗೂ ಕಾಯಲೇಬೇಕಲ್ವಾ? ಹಾಗಂತೀಯ? ಓಕೆ, ಆಲ್ ರೈಟ್. ನಾಳೆ ನಿನ್ಗೋಸ್ಕರ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇರ್ತೀನಿ. ಓಕೆ? ಹಾ, ಜಸ್ಟ್ ಅ ಮಿನಿಟ್. ಏನಾಯ್ತು? ಓ, ಯು ನಾಟಿ. ಹಲೋ ಹಲೋ, ವಿಜಯ್. ಹಾ, ನಾನು ವಿಜಯ್ ಮಾತಾಡ್ತಿದ್ದೀನಿ. ವಿಜಯ್, ನನ್ನ ಮಗಳು ಎಲ್ಲ ಕೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮೋಹಿನಿ, ಮೋಹಿನಿ ಬರ್ತಿದ್ದ ಪ್ಲೈನು ಬ್ಲಾಸ್ಟ್ ಆಯ್ತಂತಪ್ಪ. ಯಜಮಾನ್ರೆ, ನಡೆದಿದ್ದೇನೂ ನಡೆದೋಯ್ತು. ಇನ್ನು ಅದೇ ಚಿಂತೆಯಲ್ಲಿ ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ಎಲ್ಲನ್ ಮರ್ತು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೋಬಾರ್ದಾ? ಇನ್ನು ಎಷ್ಟು ದಿನ ಅಂತ ಈ ಮುದುಕನ ಕೈ ಅಡಿಗೆ ತಿಂತೀರಾ? ಮನೇಲಿ ಹೆಣ್ಣು ದಿಕ್ಕಿಲ್ಲ ಅಂದ್ರೆ ಆ ಮನೆ ಕಳೆನೇ ಇರೋದಿಲ್ಲ. ರಾಮಯ್ಯ, ನಿನ್ ಗೊತ್ತಿರೋ ಯಾರಾದ್ರೂ ಒಳ್ಳೆ ಹುಡುಗಿದ್ರೆ ನಿನ್ ಸಹಾಯಕ್ಕೆ ಬೇಕಾದ್ರೆ ಇಟ್ಕೋ. ಆಯ್ತು ಯಜಮಾನ್ರೆ, ಆಯ್ತು. ರಾಮಯ್ಯ, ಯಜಮಾನ್ರಿದ್ದಾರಾ? ಇದಾರಮ್ಮ, ಬನ್ನಿ. ನಾನ್ ಹೇಳಿದ್ನಲ್ಲ ವಿದ್ಯಾ ಅಂತ, ಇವರೇ. ಹೌದಾ? ಬನ್ನಿ ಅಮ್ಮ. ವಿದ್ಯಾ, ಧೈರ್ಯವಾಗಿರು, ಹೆದರ್ಕೋಬೇಡ. ನಿನ್ ಬಗ್ಗೆ ನಾನೆಲ್ಲ ಹೇಳಿದ್ದೀನಿ. ನಾನಿನ್ ಬರ್ಲಾ? ಬರ್ತೀನಿ ರಾಮಯ್ಯ. ಬನ್ನಿ ಅಮ್ಮ. ಬನ್ನಿ, ಕೂತ್ಕೊಳ್ಳಿ.
ನೀವು ಕೂತೀರಿ, ನಾನು ಯಜಮಾನಿಗೆ ತಿಳಿಸ್ತೀನಿ. ನಾಳೆಯಿಂದ ಕೆಲಸಕ್ಕೆ ಬಂದ್ಬಿಡಿ. ನೋಡ್ತಿದ್ಯಾ ವಿಜಯ್? ಈ ಮತ್ಸ್ಯ ಕನ್ಯೆಯ ಸುಂದರವಾದ ಮುಖ ಎಷ್ಟು ನೋಡಿದ್ರೂ ಸಮಾಧಾನ ಆಗ್ತಾ ಇಲ್ಲ. ನಾನೇನ್ ಮಾಡ್ಲಿ? ನಾಟಿ. ವಿದ್ಯಾ, ವಿನಾಕಾರಣ ದುಃಖ ಪಡೋದ್ರಿಂದ ಪ್ರಯೋಜನ ಇಲ್ಲಮ್ಮ. ಕತ್ತಲೆಯಲ್ಲಿ ಮುಸುಕಿರೋ ಮಾನವನನ್ನ ಬೆಳಕಿಗೆ ಸಾಗಿಸುವ ಆ ಭಗವಾನ್ ಒಂದಲ್ಲ ಒಂದಿನ ನಿನ್ನ ಪ್ರಾರ್ಥನೆಯನ್ನು ಖಂಡಿತ ನೆರವೇರಿಸ್ತಾನಮ್ಮ. ನಾನು ಯಾವ ಅಪರಾಧ ಮಾಡಿದೆ ಅಂತ ಆ ದೇವ್ರು ನನಗೆ ಶಿಕ್ಷೆ ಕೊಡ್ತಿದ್ದಾರೆ. ಇದು ಶಿಕ್ಷೆ ಅಲ್ಲಮ್ಮ, ದೇವ್ರು ನಿನ್ನ ಖಂಡಿತ ಕೈ ಬಿಡೋಲ್ಲ. ಒಂದಲ್ಲ ಒಂದಿನ ನಿನ್ನ ಮಗ ದೀಪು ಸರಿ ಹೋಗ್ತಾನೆ. ಆ ಸಾಯಿಬಾಬಾ ನಿನಗೆ ಒಳ್ಳೇದು ಮಾಡ್ತಾನೆ. ಸಮಾಧಾನ ಮಾಡ್ಕೊ. ತಗೋಮ್ಮ ಪ್ರಸಾದ. ದೀಪು, ನೀನು ನಮ್ ಜೊತೆ ಆಟ ಆಡ್ಬೇಕಾ? ಲೇ ಶ್ಯಾಮ, ದೀಪುನು ನಮ್ ಜೊತೆ ಆಟ ಆಡ್ಬೇಕಂತೆ, ಸೇರಿಸ್ಕೊಳ್ಳೋಣವಾ? ಏನು ಬೇಡ. ಯಾಕೋ ಅವ್ರು ತುಂಬಾ ಬಡವರು ಅಂತನಾ? ಅಲ್ಲ, ಮೊನ್ನೆ ನನ್ನ ಫ್ರೆಂಡುಗೆ ಸಿಕ್ಕಾಬಟ್ಟೆ ಹೊಡೆದಿದ್ದಾನೆ ಗೊತ್ತಾ? ಅಲ್ವೇನೋ ಜಗ್ಗು? ಹೌದು, ಇನ್ನೊಬ್ಬ ನೆಟ್ಟಗಿಟ್ಟೋಳ್ ಮಗ. ಬಂದ್ರ ಅವನ್ನ ಹಿಡ್ಕೊಂಡು ಚಚ್ಚಾಕಣ. ಬಂದ್ರ ದೀಪು, 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 ಎಲ್ಲೋ ದೇವ್ನು? ಅಯ್ಯೋ ದೇವ್ರೆ, ಎಲ್ಲೂ ಕಾಣಿಸ್ತಿಲ್ವಲ್ಲ. ದೀಪು, ದೀಪು, ಅಕ್ಕ, ನನ್ ದೀಪು ನೋಡಿದ್ರ? ಏನಾಯ್ತು ದೀಪುಗೆ? ಎಲ್ಲಿ ಹೋದ? ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ನಾನ್ ನೋಡಿಲ್ವಲ್ಲ. ವಿದ್ಯಾ, ಕಮಲಾ, ನನ್ ದೀಪು ನೋಡಿದ್ಯೇನೆ? ಈ ಕಡೆ ಹೋದ ಕಣಕ. ದೀಪು, ದೀಪು,
ಹೊರಗಡೆ ಎಲ್ಲೂ ಹೋಗ್ಬೇಡ ಅಂತ. ಅಳ್ಬೇಡ ಕಂದ, ಅಳ್ಬೇಡ. ದಿಕ್ಕಿಲ್ದಿರೋರು ಅಂತ ಜನ ನಮ್ಮನ್ನ ತಿರಸ್ಕಾರದಿಂದ ನೋಡ್ತಾರೆ. ನಮ್ಗೆ ದೇವ್ರನ್ನ ಬಿಟ್ರೆ ಈ ಜಗತ್ತಲ್ಲಿ ಬೇರೆ ಯಾರು ಸಹಾಯ ಮಾಡೋರಿಲ್ಲ. ನಮ್ಗೆ ದೇವ್ರೇ ದಿಕ್ಕು ಕಣೋ. ಇವತ್ತಿನ ದಿವಸ ನಿಮ್ ತಂದೆ ಜೀವಂತವಾಗಿದ್ದಿದ್ರೆ ನಮ್ಗೆ ಸ್ಥಿತಿ ಬರ್ತಿರ್ಲಿಲ್ಲ. ನಾವಿಂತ ಕೆಟ್ಟ ಸ್ಥಿತಿಲೂ ಇರ್ತಿರ್ಲಿಲ್ಲ. ಎಲ್ಲಾರ ಹಾಗೆ ಚೆನ್ನಾಗಿರ್ತಿದ್ವಿ. ರಾಮಯ್ಯ, ಕರೆದ್ರಮ್ಮ ಅವ್ರೆ? ಅಡಿಗೆ ರೆಡಿಯಾಗಿದೆ, ಸಾಹೇಬ್ರನ್ನ ಊಟ ಕರೀರಿ. ಆಯ್ತಮ್ಮ. ರಾಮಯ್ಯ, ಏನಮ್ಮ ಅವ್ರೆ? ಯಾಕೆ ನೀವೆಲ್ಲ ನನಗಿಷ್ಟೊಂದು ಗೌರವ ಕೊಡ್ತಿದ್ದೀರಾ? ನಾನು ಈ ಮನೆಗೆ ಕೆಲಸದವಳು, ಈ ಮನೆಗೆ ಹೊಸದಾಗಿ ಬಂದಿದ್ದೀನಿ. ಗೂರ್ಖ ನೋಡಿದ್ರೆ ಮೇಮ್ ಸಾಬ್ ಅಂತಾನೆ, ನೀವು ನೋಡಿದ್ರೆ ಅಮ್ಮವ್ರೆ ಅಂತೀರಾ, ಸಾಹೇಬ್ರು ನೋಡಿದ್ರೆ ಬನ್ನಿ ಹೋಗಿ ಅಂತಾರೆ. ಯಾಕೆ ಈ ರೀತಿ ಎಲ್ಲ? ಅದು ಈ ಮನೇಲಿ ಹೆಣ್ಣಿಗೆ ಪೂಜಿಸ್ತಾನ ಇದೆ, ಅದಕ್ಕೆ. ರಾಮಯ್ಯ, ಕರೆದ್ರ ಯಜಮಾನ್ರೆ? ಇವತ್ತು ಅಡಿಗೆ ಯಾರು ಮಾಡಿದ್ದು? ನಮ್ ವಿದ್ಯಾಮ್ನವರೇ ಯಜಮಾನ್ರೆ. ಈ ತರ ರುಚಿಯಾಗಿ ಊಟ ಮಾಡದೆ ನನ್ನ ನಾಲ್ಗೆ ಸತ್ತೋಗ್ಬಿಟ್ಟಿತ್ತು. ನಾಲ್ಗೆ ಮಾತ್ರ ಏನು, ಮೋಹಿನಿ ಜೊತೆಲಿ ನನ್ನ ಮನಸ್ಸು ಹೃದಯ ಎರಡು ಸತ್ತು ಸಮಾಧಿಯಾಗಿ ಹೋಗ್ಬಿಟ್ಟಿತ್ತು. ಈ ಮನುಷ್ಯನ ಜೀವನನೇ ಹಂಗೆ ಯಜಮಾನ್ರೆ. ಆ ದೇವರು ಎಲ್ಲ ಸುಖ ಸಂತೋಷ ಕೊಟ್ಟೆ ಅನಿಸ್ತಿರ್ತಾನೆ, ಅದನ್ನ ಅನುಭವಿಸ್ಬೇಕಾದ್ರೆ ಕಿತ್ಕೊಂಡ್ ಬಿಟ್ಟಿರ್ತಾನೆ. ಪಾಪ ನಮ್ಮ ವಿದ್ಯಾಮ್ನವ್ರ ಕಥೆನೂ ಹಂಗೆ ಆಗಿದೆ ಯಜಮಾನ್ರೆ. ನೊಂದ ಜೀವಕ್ಕೇನೆ ಹೆಚ್ಚು ನೋವು ಕೊಡ್ತಾನೆ ಆ ದೇವ್ರು. ಆ ದೇವ್ರು ನನಗ್ ಕೊಟ್ಟಿರೋ ಕಷ್ಟನ ನನ್ ಮಗನ್ ಕೊಡದೇ ಇರ್ಲಿ. ಇವನು ಹುಟ್ಟಿದ ಹಬ್ಬದ ದಿನವಾದ್ರು ತಂದೆ ಇಲ್ಲ ಅನ್ನೋ ನೋವು ಇವನ್ನ ಕಾಡ್ದಂಗ್ ನೋಡ್ಕೋಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಹೇಶ್. ಗುಡ್ ಮಾರ್ನಿಂಗ್ ಸರ್. ಏನ್ ಸರ್ ನೀವೇ ಇಲ್ಲಿ ಬಂದ್ಬಿಟ್ರಿ? ಯಾಕೆ, ಜನರಲ್ ಮ್ಯಾನೇಜರ್ ಆದ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ರೂಮ್ಗೆ ಬರಬಾರ್ದು ಅಂತ ರೂಲ್ಸ್ ಇದೆಯಾ? ಹಾಗೇನಿಲ್ಲ ಸರ್, ನೀವು ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಕೂತ್ಕೊಳ್ಳಿ ಸರ್. ಇಟ್ಸ್ ಓಕೆ. ನನಗೇನಾದ್ರೂ ಆರ್ಡರ್ ಮಾಡ್ಬೇಕಿತ್ತಾ ಸರ್? ನಾನು ನಿಮ್ಮನ್ನ ಕನ್ಗ್ರ್ಯಾಚುಲೇಟ್ ಮಾಡೋಣ ಅಂತ ಬಂದೆ. ನಿಮ್ಮಂತ ಎಫಿಷಿಯೆಂಟ್ ಮನುಷ್ಯ ನನಗೆ ಸಹಾಯಕನಾಗಿದ್ದಾನಲ್ಲ ಅಂತ ಹೆಮ್ಮೆ. ಅಂತ ಘನಕಾರ್ಯ ನಾನೇನ್ ಮಾಡ್ದೆ ಸರ್? ನೀವು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಬರೆದುಕೊಟ್ಟು ಪ್ರಾಜೆಕ್ಟ್ ರಿಪೋರ್ಟ್ ನಮ್ಮ MD ಅವರು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಮಹೇಶ್. ಹೌದಾ ಸರ್? ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯ್ತಲ್ಲ ಸರ್? ಸಾರ್ಥಕ ಅಷ್ಟೇ ಅಲ್ಲ ಮಹೇಶ್, ಪ್ರತಿಫಲನೂ ಸಿಗುತ್ತೆ, ಜೊತೆಗೆ ಸಂಬಳ ಕೂಡ ಹೆಚ್ಚಾಗುತ್ತೆ. ಅದಕ್ಕೆ ನಿಮ್ಮನ್ನ ಅಭಿನಂದಿಸೋಣ ಅಂತ ಬಂದೆ. ಐ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾ, ನೀ ನಮ್ಮನೆ ಕಾಲಿಟ್ಗಳಿಗೆ ನನ್ನ ಅದೃಷ್ಟ ಕುಲಾಯಿಸಿದೆ. ಏನ್ ವಿದ್ಯಾ, ದಿನ ಇಷ್ಟೊಂದು ಬಟ್ಟೆ ಒಗಿಬೇಕಾ? ಕಷ್ಟ ಆಗೋಲ್ಲ ನಿನ್ಗೆ? ಮಹೇಶ, ಆಫೀಸ್ಗೆ ಹೋದ್ಮೇಲೆ ಇಲ್ಲೇನೋ ಮಾಡ್ತಾ ಇದ್ಯಾ? ಟೈಮ್ ಆಗ್ಲಿಲ್ವಾ? ಹೋಗು ಮೊದ್ಲು. ವಿದ್ಯಾ, ಇಲ್ಲೇ ಹೊತ್ಕಡಿತ ನಿಂತ್ಕೋಬೇಡ, ಒಳಗೆ ಬೇಕಾದಷ್ಟು ಕೆಲಸ ಇದೆ, ಬೇಗ ಬೇಗ ಮುಗಿಸಿ ಬಾ. ವಿದ್ಯಾಕ, ನೀವ್ ಇಲ್ಲಿದ್ದೀರಾ? ನನ್ನಲ್ಲೆಲ್ಲ ಹುಡ್ಕಾಡ್ದೆ. ಯಾಕೋ ಚೋಟು? ಮಹೇಶ್ ಅಣ್ಣ ನಿಮ್ಮನ್ನ ಕರೀತಿದ್ದಾರೆ. ಎಲ್ಲಿದ್ದಾರೆ? ಇನ್ನೆಲ್ಲಿ ರೂಮ್ ನಲ್ಲಿ ಇರ್ತಾರೆ. ಬೇಗ ಹೋಗಿ, ಇಲ್ಲ ಅಂದ್ರೆ ಮಹೇಶ್ ಅಣ್ಣ ಕೋಪ ಬಂದ್ಬಿಡುತ್ತೆ.
ಅಲ್ಲೇ ಯಾಕೆ ನಿಂತ್ಕೊಂಡೆ? ಬಾ ಒಳಗೆ. ಅರೆ, ನಾನೇನು ಬೇರೆಯವನಲ್ಲ. ಪರವಾಗಿಲ್ಲ, ಬಾ. ನಾಚಿಗೆ ತುಂಬಿರೋ ಮೌನವೇ ಹೆಣ್ಣಿಗೆ ಆಭರಣ ಅನ್ನೋದು ಸತ್ಯ ವಿದ್ಯಾ. ನೀನೆಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ ಗೊತ್ತಾ? ಬರಕ್ ಹೇಳಿದ್ರಂತೆ. ಹಾ, ಎಷ್ಟು ದಿವಸ ಅಂತ ಇದು ಒಂದೇ ಸೇರಲಿರ್ತೀಯ, ಅದಕ್ಕೆ ಇದನ್ನ ನಿನಗೋಸ್ಕರ ಅಂತಲೇ ತಂದೆ. ತಗೋ. ಬೇಡಿ. ನಾನು ತುಂಬಾ ಆಸೆಯಿಂದ ತಂದು ಕೊಡ್ತಾ ಇದ್ದೀನಿ, ಬೇಡ ಅನ್ಬೇಡ. ಇದನ್ನು ಉಟ್ಕೊಂಡು ನನ್ನ ಕಣ್ಣೆದುರಿಗೆ ಓಡಾಡ್ತಿದ್ರೆ ಅದೇ ನನ್ನ ತೃಪ್ತಿ. ತಗೋ. ಏನದು? ನಿನ್ನೆ ಕೇಳ್ತಾ ಇರೋದು ಏನದು? ಕಡಿಲಿ. ಮಹೇಶ್ ಕೊಟ್ನಾ? ಹೌದು. ಏನ್ ಕೆಲಸ ನೋಡೋದು? ಮಹೇಶ್, ಮಹೇಶ್, ಮಹೇಶ್. ಏನಮ್ಮ? ಈ ಸೀರೆ ವಿದ್ಯಾಗ ನೀನ್ ಕೊಟ್ಟ್ಯಾ? ಹೌದಮ್ಮ. ಯಾಕೆ? ಮನೆಗೆ ಬಂದಾಗ್ಲಿಂದ ಒಂದೇ ಸೀರೆಲಿದ್ದಲ್ಲ. ನಾನು ಅವಳಿಗೆ ಸಂಬಳ ಕೊಡ್ತಿದ್ದೀನಿ, ಅದ್ರಲ್ಲಿ ಅವಳು ತಗೋತಾಳೆ. ನೀನ್ ಕೊಡ್ಸೋ ಅಗತ್ಯ ಏನಿತ್ತು? ನೀನ್ ಕೊಡೋ ಸಂಬಳ ಅವ್ರ ಅಜ್ಜಿ ಔಷಧಿಗೆ ಸಾಲಲ್ಲ. ಇನ್ ಸೀರೆ ಹೇಗಮ್ಮ ತಗೋತಾಳೆ? ಇದು ಕಡಿಮೆ ಬೆಲೆ ಸೀರೆಯಮ್ಮ. ಒಂದ್ ಸೀರೆ ಕೊಡ್ಸೋದ್ರಿಂದ ನಮ್ಮ ಐಶ್ವರ್ಯ ಏನಮ್ಮ ಕಡಿಮೆ ಆಗುತ್ತೆ? ಮೇಲಾಗಿ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಯಾರ್ಯಾರನ್ನೆಲ್ಲ ಇಟ್ಟಿರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವಳ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸೋ ಅಗತ್ಯ ನಿನಗಿಲ್ಲ. ಇದೆಲ್ಲ ಇವತ್ತಿಗೆ ಕೊನೆ ಆಗ್ಬೇಕು, ತಿಳಿತಾ? ಅಮ್ಮ, ಆಶೀರ್ವಾದ ಮಾಡಮ್ಮ. ನನಗೆ ಗೊತ್ತಮ್ಮ, ನಿನಗಿನ್ನೂ ನಮ್ಮ ಮೇಲೆ ಕೋಪ ಆರ್ಲಿಲ್ಲ ಅಂತ. ಆದ್ರೆ ಏನ್ ಮಾಡ್ಲಿ, ಇದನ್ ಬಿಟ್ರೆ ನನಗೆ ಬೇರೆ ದಾರಿನೇ ತೋಚಲಿಲ್ಲ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ನಡೆಯೋಕೆ ಯಾರೆಂದಲೂ ಸಾಧ್ಯವಿಲ್ಲ. ಅಮ್ಮ, ನಮ್ಮಿಬ್ಬರ ಮದುವೆ ಸ್ವರ್ಗದಲ್ಲೇ ನಡೆದೋಗಿದೆ. ಇಲ್ಲಿ ನಡೆದಿದ್ದು ನೆಪ ಮಾತ್ರ ಅಷ್ಟೇ. ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಕ್ಕೆ ನಮ್ಮನ್ನು ಕ್ಷಮಿಸಮ್ಮ. ಹೌದಪ್ಪ, ರೆಕ್ಕೆ ಪುಕ್ಕ ಬಲಿಯವರೆಗೂ ಎಲ್ರಿಗೂ ಅಪ್ಪ ಅಮ್ಮನ ಆಶ್ರಯ ಬೇಕು. ಬಲ್ತ ಮೇಲೆ ಯಾರು ಬೇಕಾಗಿಲ್ಲ. ತಿಪ್ಪೆ ಮೇಲೆ ಬಿದ್ದಿರ್ಬೇಕಾದವಳನ್ನ ಉಪ್ಪರಿಗೆ ಮೇಲೆ ತಂದು ಕೂರ್ಸಿದ್ಯಾ, ಅದು ನಿನ್ ಕರ್ಮ, ಅನುಭವಿಸು. ನನ್ನನ್ನು ಮದುವೆಯಾಗಿ ನೀವು ತಪ್ಪು ಮಾಡಿದ್ರೇನೋ ಅನ್ಸುತ್ತೆ. ಇದೆಲ್ಲ ನಮ್ಮ ಅಮ್ಮನ ಬಗ್ಗೆ ತಾನೇ ಹೇಳ್ತಾ ಇದೀಯಾ? ಅವ್ರ ವಿಷಯ ನಿನಗೆ ಗೊತ್ತೇ ಇದೆಯಲ್ಲ. ಅವ್ರ ಸಿಟ್ಟು ಕೋಪ ಎಲ್ಲ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸುಮ್ಮನೆ ಇಲ್ಲದ್ನೆಲ್ಲ ತಲೆ ಹಚ್ಕೊಂಡು ಕೊರಗ್ತಾ ಇರ್ತೀಯಲ್ಲ. ಇಲ್ಲಿ ಸ್ವಲ್ಪ ನಗು ನೋಡೋಣ.
ಕಮಾನ್. ವಿದ್ಯಾ, ಈ ನಿನ್ನಗು ಸದಾ ಈ ಮನೆ ನಂದಾದೀಪವಾಗಿರ್ಬೇಕು. ಸ್ವೀಟ್. ನೀನ್ ಸೋತ್ ಹೋದೆ ಶಾರದಾ, ನೀನ್ ಸೋತ್ ಹೋದೆ. ನಿನ್ ಜೀವನದಲ್ಲಿ ಇನ್ಯಾವತ್ತೂ ತಲೆ ಎತ್ತಿ ತಿರುಗೋಕಾಗದಷ್ಟು ಕುಸ್ದು ಹೋದೆ ನೀನು. ಎಕ್ಕಶ್ಚಿತ್ತೊಂದು ಮನೆ ಕೆಲಸದ ಹುಡುಗಿ ಮುಂದೆ ನಿನ್ನ ಸೋಲನ್ನ ಒಪ್ಕೋಬೇಕಾಗಿದೆ ನೀನು. ಎಂಥ ಅವಮಾನ ನಿನಗೆ, ನಿನ್ನ ಮನೆತನಕ್ಕೆ, ನಿನ್ನ ಗೌರವ ಪ್ರತಿಷ್ಠೆಗೆ. ಆಫ್ಟರ್ ಆಲ್ ಮುಸ್ರೆ ತಿಕ್ಕ ಹುಡುಗಿಯಿಂದ ಸೋಲು. ಸ್ವಾಭಿಮಾನ, ಆತ್ಮ ಪ್ರತಿಷ್ಠೆ ಅಂತ ಮೆರಿತಾ ಇದ್ ನೀನು ಇವತ್ತು ಸಮಾಜದ ಎದುರು ತಲೆ ತೆಗೆಸಿ ನಿಂತ್ಕೋಬೇಕಾಗಿದೆ. ಎಲ್ಲಿ ಹೋಯ್ತು ನಿನ್ನ ಪ್ರತಿಷ್ಠೆ? ಎಲ್ಲಿ ಹೋಯ್ತು ನಿನ್ನ ಸ್ವಾಭಿಮಾನ? ಎಲ್ಲಿ ಹೋಯ್ತು ನಿನ್ನ ಗೌರವ, ಘನತೆ? ನೀನ್ ಸೋತ್ ಹೋದೆ ಶಾರದಾ. ಇಲ್ಲ, ನಾನು ಸೋತಿಲ್ಲ, ನಾನು ಸೋತಿಲ್ಲ. ಶಾರದಾ ದೇವಿ ಅವತ್ತು ಸೋತಿಲ್ಲ, ಸೋಲೋದು ಇಲ್ಲ. ಗೌರವ, ನನ್ನ ಘನತೆ, ನನ್ನ ಸ್ವಾಭಿಮಾನಕ್ಕೆ ಕುಂದು ಬರೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ, ಯಾವತ್ತೂ ಬಿಡೋದಿಲ್ಲ. ಸಾಧ್ಯ ಇಲ್ಲ, ಅದ್ ಸಾಧ್ಯನೇ ಇಲ್ಲ. ನಿಮ್ಮ ಉಪಕಾರ ನಾವ್ ಯಾವತ್ತೂ ಮರೆಯೋದಿಲ್ಲ. ಇದ್ರಲ್ಲಿ ಉಪಕಾರದ ಮಾತು ಏನು ಬಂತು ಸಿಸ್ಟರ್? ನಿಮ್ಮ ಅದೃಷ್ಟ ಬಲ ಚೆನ್ನಾಗುಂಟು, ಅದಕ್ಕೆ ಮಹೇಶ್ನಂತ ಒಳ್ಳೆ ಮನುಷ್ಯ ನಿನ್ನನ್ನ ಮದುವೆ ಆಗಿದ್ದಾನೆ. ನಮ್ಮಲ್ಲಿ ಅಂಕುರವಾದ ಪ್ರೇಮಕ್ಕೆ ಅಮೃತ ಧಾರೆ ಎರೆದು ಪ್ರೋತ್ಸಾಹಿಸಿದವನು ನೀನೇ ಅಲ್ವೇನೋ ಪೀಟರ್? ಹಾಗೆ ಕೇಳ್ತೀಯ ಮಾರಾಯ? ಈ ವಿದ್ಯೆ ನನ್ನ ಹೆಂಡತಿ ಆಗಿರೋದು ನಮ್ಮಮ್ಮನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇವಳನ್ನ ತನ್ನ ಸೊಸೆ ಅಂತ ಒಪ್ಕೊಳ್ಳೋಕೆ ಆ ದೇವರು ನಮ್ಮಮ್ಮಂಗೆ ಒಳ್ಳೆ ಬುದ್ಧಿ ಕೊಟ್ರೆ ಸಾಕು. ಸ್ವಲ್ಪ ದಿನ ಕಳಿಲಿ ಬಿಡು ಸಿಸ್ಟರ್. ಆದಷ್ಟು ಬೇಗ ಆ ಶಾರದಾ ದೇವಿಯ ವಂಶದ ಕುಡಿಯನ್ನ ಅವ್ರ ಮಡ್ಲಿಗೆ ಹಾಕ್ಬಿಡು. ಆ ಮೊಮ್ಮಗು ಪುಟ್ಟ ಕಾಲಿನಿಂದ ಅಜ್ಜಿಯನ್ನು ಒದ್ದರೆ ಅವ್ರ ಕೋಪ ಎಲ್ಲ ಕರಗಿ ನೀರಾಗಿ ಹೋಗ್ಬಿಡುತ್ತೆ. ಅಯ್ಯೋ, ಇನ್ನು ತರಕಾರಿ ಹೆಚ್ಚೋದೇ ಮುಗಿಲಿಲ್ವಾ? ಯಾವತ್ತಾದ್ರೂ ಕೆಲಸ ಮಾಡಿ ಗೊತ್ತಿದ್ರೆ ತಾನೆ. ಏನ್ ನನ್ ಮಗನ ಉಪವಾಸ ಕೆಡಬೇಕು ಅಂತಿದ್ಯಾ? ಬೇಗ ಬೇಗ ಹೆಚ್ಚು, ಅವಾಗ ನೋಡಿದ್ರು ಮೈಗಳ್ತನ. ಇನ್ನು ಮುಗಿಲಿಲ್ವೇನೆ ನಿನ್ ಕೆಲ್ಸ? ಊರಲ್ಲಿ ಯಾರು ಗರ್ಭಿಣಿಯರೇ ಆಗಿಲ್ಲ, ಯಾರು ಮಕ್ಕಳನ್ನೇ ಹೆತ್ತಿಲ್ಲ, ಎಲ್ಲ ಇಲ್ಲೊಬ್ಬರು ಅನುಭವಿಸ್ತಾ ಇರೋದು. ಬೇಗ ಬೇಗ ಮುಗಿಸಿ ನಡಿ, ಇನ್ನು ಬಟ್ಟೆ ಒಗಿಬೇಕು. ತಾನೇ ದೊಡ್ಡ ಮಹಾರಾಣಿ ಅನ್ಕೊಂಡ್ಬಿಟ್ಟಿದ್ದಾಳೆ. ನಿಮ್ಗೆ ಈ ನಗು ಒಂದೇ ಸಾಕುರಿ, ನನ್ನ ದುಃಖನೆಲ್ಲ ಮರೆಯಕ್ಕೆ. ನಿನ್ನೀ ನಗು ಸದಾ ಹೀಗೆ ಇರ್ಬೇಕನ್ನೋದೇ ನನ್ನ ಆಸೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ಕಂಪನಿಯ ಕೆಲವು ಆರ್ಡರ್ಗಳನ್ನು ಬೇಗ ಇವತ್ತೇ ಕಳಿಸಬೇಕು ಅಂತ MD ಸಾಹೇಬರು ಪದೇ ಪದೇ ಫೋನ್ ಮಾಡ್ತಾ ಇದ್ದಾರ ಸರ್. ಎಲ್ಲಿದೆ ಅದು? ಇಲ್ಲೇ ಇದೆಯಲ್ಲ ಸರ್. ತುಂಬಾ ಅತಿ ಆಗ್ತಾ ಇದೆಯಲ್ಲ ಇದು. ಇಂಥ ಒಳ್ಳೆ ಮನುಷ್ಯ ಯಾಕೆ ಕಾದ? ಯಾವುದಕ್ಕೂ ಪೀಟರ್ ಒಂದ್ ಮಾತು ಹೇಳೋದು ಒಳ್ಳೇದು. ಛೇ, ಬಿಡು ನನ್ನ. ಇವ್ರಿಗೇನಾಯ್ತು? ಕೆಲವು ದಿನದಿಂದ ಮಹೇಶ್ ತುಂಬಾ ಕುಡಿತಾ ಇದ್ದಾನೆ ಸಿಸ್ಟರ್. ಎಷ್ಟು ಕೇಳಿದ್ರು ಏನು ಅಂತ ಹೇಳ್ತಾ ಇಲ್ಲ. ಯಾವುದೋ ವಿಷಯ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇದ್ದಾನೆ. ಅವನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಸಿಸ್ಟರ್.
ನಾನು ಬರ್ತೀನಿ. ಅಣ್ಣ, ಅದಕ್ಕೆ ಆಸ್ಪತ್ರೆ ಸೇರಿಸಿದಾರಣ್ಣ. ಆಸ್ಪತ್ರೆ ಯಾಕೆ? ಆಸ್ಪತ್ರೆ ಬಾ. ಸರ್, ವಿದ್ಯಾ ಅಂತ ಡೆಲಿವರಿ ಕೇಸ್ ಬಂದಿದೆಯಲ್ಲ, ಗೋ ದಟ್ ಸೈಡ್. Sister, this is labor pain. Shift her to labor room. ಮಹೇಶ್, ಸಿಸೇರಿಯನ್ ಆಪರೇಷನ್ ಆಗ್ಲೇಬೇಕು. ಓ ಪಾಸಿಟಿವ್ ಬ್ಲಡ್ ನ ಬೇಗ ತಗೊಬನ್ನಿ. ಕ್ವಿಕ್ ಕ್ವಿಕ್. ಓಕೆ ಡಾಕ್ಟರ್, ನೀನು ಇಲ್ಲೇ ಚೋಟಿ, ಬೇಗ ಬಂದ್ಬಿಡ್ತೀನಿ. ನನ್ನ ಹೆಂಡತಿ ತುಂಬಾ ಸೀರಿಯಸ್ ಆಗಿದ್ದಾಳೆ, ನಾನು ಹೋಗ್ಲೇಬೇಕು. ದಯವಿಟ್ಟು ನಾನು ಬಿಟ್ಬಿಡಿ. ಹೌದಾ? ಬೇಡ್ತೀನಿ. ಇಲ್ಲಿ ನೋಡಿ, ಈ ಬ್ಲಡ್ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅವಳ ಪ್ರಾಣನೇ ಉಳಿಯಲ್ಲ. ದಯವಿಟ್ಟು ನಾನು ಬಿಟ್ಬಿಡಿ ಪ್ಲೀಸ್. ನನಗೆ ದಯವಿಟ್ಟು ತೊಂದರೆ ಕೊಡ್ಬೇಡಿ. ಹಾಗೆ ನೋಡು, ನನ್ನ ಮಾತು ಕೇಳು. ಆ ಬ್ಲಡ್ ನಾನು ಕೊಟ್ಬಿಡಪ್ಪ. ನೋಡು ನಾಗೇಶ್, ಪ್ಲೀಸ್ ನನ್ನ ಮಾತು ಕೇಳು. ನೋಡಪ್ಪ ನಾಗೇಶ್, ನೋಡು ನಾಗೇಶ್, ನಿನ್ನ ಕೈ ಮುಗಿತಾರಪ್ಪ, ದಯವಿಟ್ಟು ಕೊಟ್ಬಿಡಪ್ಪ. ನೋಡು, ನನ್ನ ಹೆಂಡತಿ ಆಸ್ಪತ್ರೆ ಇದ್ದಾಳೆ ಕಣೋ. ನೋಡಪ್ಪ ದಯವಿಟ್ಟು ಆ ಬ್ಲಡ್. ನಾಗೇಶ್, ನಿಮ್ಮಣ್ಣ ಇನ್ನು ಬರ್ಲಿಲ್ವಾ? ಇಲ್ಲ ಡಾಕ್ಟರ್, ನನ್ನ ಬ್ಲಡ್ ಟೆಸ್ಟ್ ಮಾಡಿ ಎಷ್ಟು ರಕ್ತ ಆದ್ರೂ ಪರವಾಗಿಲ್ಲ, ನಮ್ಮ ಅದಕ್ಕೆ ಉಳಿದ್ರೆ ಸಾಕು. ಪ್ಲೀಸ್ ಡಾಕ್ಟರ್. Come with me.
ನಾಗೇಶ್, ನೀನ್ ನನ್ನ ಕಣ್ಣು ತಪ್ಪಿಸಿ ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಯಾವತ್ತು ನೀನ್ ನನ್ನ ಕಣ್ಣು ಕಾಣಿಸ್ತೀಯೋ ಆವತ್ತು ನಿನ್ನ ರಕ್ತ ಹೀರ್ದು ಬಿಡಲ್ಲ ಈ ಪೀಟರ್. ಬಂದು ನೋಡಮ್ಮ ನಮ್ ಗಲ್ಲಿ ರಾಣಿ. ಗಲ್ಲಿ ರಾಣಿ ಅಲ್ಲಮ್ಮ, ಈಗ ಡೆಲ್ಲಿ ರಾಣಿ. ಬರ್ತಾ ಬರ್ತಾ ಪ್ರಾಯ ಹೋಗ್ತಾ ಇದೆಯಲ್ಲಮ್ಮ. ದೊಡ್ಡವ್ರ ಸಹವಾಸ ಮಾಡಿದ್ಮೇಲೆ ಪ್ರಾಯನೂ ಹೋಗುತ್ತೆ, ಸುಖನೂ ಸಿಕ್ಕುತ್ತೆ. ಎಂತ ಕೆಲಸ ಮಾಡ್ತಾ ಇದೆಯಲ್ಲಮ್ಮ? ಯಾಕೆ? ಬಿಡಕ್ಕ, ಬಿಡು, ನಾನ್ ಸಾಯ್ಬೇಕು, ನನ್ ತಡಿ ಬೇಡ, ಬಿಡು. ಇಲ್ಲ ಇಲ್ಲ, ನೀನ್ ಸಾಯೋದಕ್ಕೆ ನಾನ್ ಖಂಡಿತ ಬಿಡೋದಿಲ್ಲ. ಸಾಯೋಂಥದ್ದು ಏನಾಗಿದೆ ನಿನ್ಗೆ? ಏನಾಗಿದೆ ವಿದ್ಯಾ? ಬಿಡು. ಎಂತ ಕರ್ಮ ನಂದು. ನೆಮ್ಮದಿಯಾಗಿ ಬದುಕೋದಕ್ಕೂ ಈ ಸಮಾಜ ನನ್ ಬಿಡೋದಿಲ್ಲ. ಇಂಥ ಸಮಾಜದಲ್ಲಿ ಅಬಲೆಯರು ಬದುಕೋದಕ್ಕೆ ಹೇಗ್ ಸಾಧ್ಯ ಹೇಳಕ್ಕ? ವಿದ್ಯಾ, ಅಲ್ಲಮ್ಮ, ಏನಾಯ್ತೀಗ? ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಏನಾಯ್ತು? ನನ್ನ ರೂಪ, ನನ್ನ ಯೌವನನೇ ನನಗ್ ಶತ್ರು ಆಗಿದೆ. ನನಗ್ ಬದುಕಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಕ್ಕ. ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕಕ್ಕ. ವಿದ್ಯಾ, ದುಡುಕ್ಬೇಡಮ್ಮ, ದುಡುಕ್ಬೇಡ. ನೋಡು, ನೀನ್ ಸತ್ರೆ ನಿನ್ ಮಗ ದೀಪಕ್ಕೆ ಯಾರಮ್ಮ ಆಶ್ರಯ ಇದ್ದಾರೆ? ಈಗಾಗ್ಲೇ ದಿಕ್ಕಿಲ್ದ ಮಗ ಅಂತ ಜನರೆಲ್ಲ ತಿರಸ್ಕಾರದಿಂದ ನೋಡ್ತಾ ಇದ್ದಾರೆ. ಅದ್ ನಿನಗೂ ಗೊತ್ತೇ ಇದೆಯಲ್ಲ. ನೋಡು, ಒಂದಲ್ಲ ಒಂದಿನ ನಿನಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ನಿನ್ ಬಿಟ್ರೆ ಅವನಿಗೆ ಯಾರಮ್ಮ ಇದ್ದಾರೆ? ಅವನ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡು, ಯೋಚನೆ ಮಾಡು. ನಾನು ಏನು ಅಂತ ಯೋಚನೆ ಮಾಡ್ಲಿ? ನನಗೆ ಒಂದು ಅರ್ಥವಾಗ್ತಿಲ್ಲ. ಅಣ್ಣನಾಗಿ ಆಸರಿಯಾಗಿ ಬಂದ ಪೀಟರ್ ನನ್ನ ಕಂಡ ಜನಗಳು ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಾರೆ. ದುಡ್ದು ನಾನೇ ದೀಪನ ಸಾಕ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಎಲ್ಲಾರ್ಗೂ ನನ್ನ ಶೀಲದ ಮೇಲೆ ಕಣ್ಣು. ನಾನೇನ್ ಮಾಡ್ಲಿ? ಹೇಗ್ ಬದುಕ್ಲಿ? ಎಷ್ಟು ದಿವಸ ಅಂತ ಈ ಮೌನ ನಾನು ಸಹಿಸ್ಕೊಂಡಿರ್ಲಿ? ಈ ಮೌನವೇ ನನ್ನ ಬಾಳಿಗೆ ಮುಳ್ಳಾಗಿದೆ. ವಿದ್ಯಾ, ನಡೆದದ್ದೇನೆ ನಡೆದು. ದೀಪಕ್ಕೋಸ್ಕರ ನಾತ್ರ ಇನ್ಮೇಲೆ ಹೀಗೆಲ್ಲ ಮಾಡ್ಕೋಬೇಡಮ್ಮ. ನಾನು ಹೋಗಿ ದೀಪನ್ ಕಳಿಸ್ತೀನಿ. ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡೆ. ಇವತ್ತು ನೀನ್ ತಪ್ಪಿಸ್ಕೊಳಕ್ ಬಿಟ್ಬಿಡ್ತೀನಾ? ವಿದ್ಯಾ ಸಿಸ್ಟರ್, ಬಾಗಿಲು ತೆಗಿ. ಬೇಡ ಬೇಡ. ಬೇಡ
ಡೋಂಟ್ ವರಿ ಸಿಸ್ಟರ್, ಗಾಡ್ ಇಸ್ ಗ್ರೇಟ್. ಶಿಕ್ಷೆ ಮುಗಿದ ತಕ್ಷಣ ಬಂದ್ಬಿಡ್ತೀನಿ, ನಿಮ್ಗೇನೂ ಆಗೋದಿಲ್ಲ. ಧೈರ್ಯವಾಗಿರಿ. ದೀಪನ್ ಚೆನ್ನಾಗಿ ನೋಡ್ಕೊಳ್ಳಿ. ಇದೇ ನನ್ನ ಜೀವನದ ಕತೆ ಸಾಹೇಬ್ರೆ. ನಾವಿಬ್ರು ಒಂದೇ ನದಿ ಎರಡು ದೋಣಿಗಳ ತರ ಆಸರೆಗಾಗಿ ಅಲಿತಿದ್ದೀವಿ. ನಾನಾಗ್ಲೇ ಹೇಳ್ದೆ ನಿಮಗೆ ಮನೆಗೆ ಹೋಗಿ ಅಂತ. ನೋಡಿ ರಾತ್ರಿ ಎಷ್ಟೊತ್ತಾಗಿದೆ. ಪರವಾಗಿಲ್ಲ, ನಾನ್ ಬರ್ತೀನಿ. ಒಳ್ಳೇದಮ್ಮ. ವಿದ್ಯಾ, ನೀನ್ ಇನ್ನು ಮನೆಗೆ ಹೋಗ್ಲಿಲ್ವಾ? ಇಲ್ಲ, ಈಗ ಹೋಗ್ತಿದ್ದೀನಿ. ಒಬ್ಳೆ ಹೋಗ್ತಿದ್ಯಾ? ಇಷ್ಟೊತ್ತಲ್ಲಿ ಒಬ್ಳೆ ಹೇಗೆ ಹೋಗ್ತೀಯಾ? ನಾನೇ ಬಿಟ್ಬಿಡ್ತೀನಿ, ಬಾ. ಬೇಡಿ ಸಾಹೇಬ್ರೆ, ನಾನೇ ಹೋಗ್ತೀನಿ. ಚಚೆ, ರಾತ್ರಿ ಹೊತ್ತಲ್ಲಿ ಒಂಟಿ ಹೆಣ್ಣು ಓಡಾಡೋದು ಸರಿ ಅಲ್ಲ. ನಾನೇ ಬಿಟ್ಬಿಡ್ತೀನಿ, ಬಾ. ಪರವಾಗಿಲ್ಲ, ಬಾ. ತುಂಬಾ ಉಪಕಾರ ಆಯ್ತು. ಇದ್ರಲ್ಲಿ ಉಪಕಾರದ ಮಾತೇನ್ ಬಂತು? ನಾನ್ ಬರ್ತೀನಿ. ಸರಿ. ಇನ್ನಕ್ಕೂ ನನ್ ಕಾರ್ ಬರೋಂಗಾಯ್ತು. ಮುಂದಕ್ಕೆ ಏನಾಗುತ್ತೋ. ದೀಪು, ತಗೋ, ತಿಂಡಿ ತಂದಿದ್ದೀನಿ, ತಿನ್ನು. ಯಾಕೋ, ಏನಾಯ್ತು ನಿನ್ಗೆ? ಓಹೋ, ನಾನೇ ತಿನ್ನಿಸ್ಬೇಕು ಅಂತನಾ? ಬರ್ತಾ ಬರ್ತಾ ಎಳೆ ಮಗು ಆಗೋದೆ ನೀನು. ತಗೋ. ಅರೆ, ಏನಾಯ್ತು ನಿನ್ಗೆ? ಯಾಕೆ ಹೀಗಾಡ್ತಿದ್ಯಾ? ಏನು ಇದೆಲ್ಲ? ದೀಪು, ಓಡ್ಬೇಡ, ನಿಂತ್ಕೊಳ್ಳೋ. ದೀಪು, ಓಡ್ಬೇಡ, ನಿಂತ್ಕೊಳ್ಳೋ. ದೀಪು, ದೀಪು. ಏನಾಯ್ತು? ದೀಪು ಯಾಕೆ ಓಡ್ತಿದ್ದಾನೆ? ಯಾಕೋ ಗೊತ್ತಿಲ್ಲ. ದೀಪು, ಓಡ್ಬೇಡ, ನಿಂತ್ಕೋ. ದೀಪು, ಓಡ್ಬೇಡ, ನಿಂತ್ಕೋ. ದೀಪು, ನಿಂತ್ಕೋ. ದೀಪು, 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 ನಿಂತ್ಕೋ. ನನ್ ಮಾತು ಕೇಳು. ದೀಪು,
ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದರ ಮೇಲೆ ದೇವರಿದ್ದಾನೆ. ಡಾಕ್ಟರ್ ಪ್ಲೀಸ್. ದೇವರಿದ್ದಾನೆ. ದೀಪು ಸುರಕ್ಷಿತವಾಗಿದ್ದಾನೆ. ಇನ್ನು ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲ. ಬಾ ಹೋಗೋಣ. ಅಮ್ಮ